ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಏನಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಈ ಥರ ತಿನ್ನೋದಂದ್ರೆ ಆಲ್ವೇಸ್ ಬೇಡ. ಗನ್ ತೊಗೊಳ್ಳೋಣ, ಗನ್ ಪೆನ್ ಇಷ್ಟ. ಆಡೋ. ನಿವೇದಿತಾಸ್ ವ್ಲಾಗ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನನಗೆ ವೀಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇವತ್ತು ನಾನೇನೋ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಏನಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1-2 ವೀಕ್ಸ್ ಆಗಿರ್ಬೋದು. ಸೊ 100 ಮೇಲೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ವೀಡಿಯೋ ಮಾಡಬೇಕಂತ ಇಂಟ್ರೆಸ್ಟ್ ಕೂಡ ಬರುತ್ತೆ. ಯಾವ್ಯಾವ ಥರ ವೀಡಿಯೋ ಮಾಡಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ. ಸೊ ನಾನು ಆ ವಿಡಿಯೋನು ಕೂಡ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಇತ್ತಲ್ಲ, ಅಲ್ಲಿ ಕರ್ನಾಟಕ ಸಂಭ್ರಮ ಶೋ ನಡೀತಾ ಇತ್ತು. ಸೊ ಎಲ್ಲ ಹೇಳ್ತಾಯಿದ್ರು. ನಾವು ಅಂಕಿತ ಇಬ್ಬರು ಹೋಗಿ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತ ಹೋಗಿದ್ವಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ 60 ರುಪೀಸು. ಆ್ಯಕ್ಚುಲಿ ಏನಕ್ಕೆ ಅಂದರೆ ಇಲ್ಲಿ ಬಟರ್ಫ್ಲೈ ಶೋ ಇಟ್ಟಿದ್ರು. ಸೊ ಅದಕ್ಕೆ 60 ರುಪೀಸ್ ಇಟ್ಟಿದ್ರು. ಅದು ಎಕ್ಸಿಬಿಷನಲ್ಲೇ ಅಷ್ಟಿರಲ್ಲ. ಸೊ ಇದು 60 ರುಪೀಸು. ಸೊ ಇಲ್ಲಿ ರಿಯಲಿಸ್ಟಿಕ್ ಆಗಿತ್ತು, ನೋಡ್ತಾ ಇದ್ರೆ ಚೆನ್ನಾಗಿತ್ತು ಬಟರ್ಫ್ಲೈ ಎಲ್ಲ. ಸೊ ಇಲ್ಲಿ ಇಸ್ರೋ ಅಂದರೆ ಟೇಕ್ ಆಫ್ ಲ್ಯಾಂಡ್ ಆಗೋ ಥರನೇ ರಿಯಲ್ ಆಗೇ ಮಾಡಿದರು. ತುಂಬ ಇದೊಂದು ನನಗೆ ಲೈಕ್ ಆಯಿತು. ಅಂದರೆ ಯಾವ ಎಕ್ಸಿಬಿಷನಲ್ಲೂ ಈ ಥರ ನಾನು ನೋಡಿರಲಿಲ್ಲ. ನನಗೊಂದು ಇದೊಂದು ಲೈಕ್ ಆಯಿತು, ಇಷ್ಟ ಆಯಿತು. ಸೊ ಇಲ್ಲಿ ಮಾಮೂಲಿ ಎಕ್ಸಿಬಿಷನ್ ಟೈಪೇ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಒಂದು 50 ಸ್ಟಾಲ್ಸ್ ಇಟ್ಟಿರ್ಬೋದು. ಸೇಮ್ ಎಕ್ಸಿಬಿಷನಲ್ಲಿ ಹೇಗಿರ್ತಾಯಿತ್ತು ಅದೇ ಥರ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ನನಗೆಲ್ಲ ನೋಡಿದಾಗ ಸ್ವಲ್ಪ ಲೈಕ್ ಆಯಿತು. ಅಂದರೆ ಎಲ್ಲ ಅಂದರೆ ಯಾವುದು ಏನು ತೊಗೊಳ್ಳೋದು ಬಿಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಂಕಿತ ತಗೋ, ಇದರಲ್ಲಿ ನಿನ್ನ ಫೇವ್ರೆಟ್ ತಾನೇ ಈ ಥರ. ತಿನ್ನೋದಂದ್ರೆ ಆಲ್ವೇಸ್ ನೋಡು, ಟೇಸ್ಟ್ ಮಾಡಿದ್ವಲ್ಲ ಸಾರಾಟ್ಸಲ್ಲಿ ಒಂದ್ಸಲ. ಇದು ಬೇರೆ ನೋಡು, ನಿಂಗೆ ಯಾವ್ದು ಬೇಕಾಗಿದೆ. ಒಂದ್ಸಲ ಹೋದ್ಸಲ ಟ್ರೈ ಮಾಡಿದ್ವಲ್ಲ ಈ ಥರ. ಬೇಡ, ಇದು ಟೇಸ್ಟ್ ಮಾಡಿದ್ದು ಖಾರ ಇರುತ್ತಾ? ಟೇಸ್ಟ್ ಮಾಡು. ಹೇಗಿದೆ? ಫುಲ್ ಖಾರನಾ? ಚೆನ್ನಾಗಿರುತ್ತಲ್ವ ಹಂಗಾರು? ತಗೊಳ್ಳೋದಾ? ಹಾಂ. ಎಷ್ಟದು? ಕಾಲು ಕೆಜಿ 120 ರೂಪಾಯಿ. ರಬ್ಬರ್ ಅದು. ಬೇಡ, ಗನ್ ತೊಗೊಳ್ಳೋಣ, ಗನ್ ಪೆನ್ ಇಷ್ಟ. ಆ್ಯಕ್ಚುಲಿ ಈ ಟೈಮಲ್ಲಿ ಚರಿ ತುಂಬಾ ನೆನಪಾಗ್ತಾ ಇದೆ. ಸೊ ಇಲ್ಲಿ ಮಕ್ಕಳಿಗೆಲ್ಲ ತುಂಬಾ ಗೇಮ್ಸ್ ಇತ್ತು. ದೊಡ್ಡವ್ರಿಗಿಂತ ಮಕ್ಕಳದೇ ತುಂಬ ಗೇಮ್ಸ್ ಇದ್ದಿದ್ದು. ಅಂದರೆ ಮಕ್ಕಳೇ ಜಾಸ್ತಿ ಜನ ಬಂದಿದ್ದು. ಸೊ ಚರಿನೂ ಕರ್ಕೊಂಡು ಬರೋಣ, ನೆಕ್ಸ್ಟ್ ಟೈಮ್ ಕರ್ಕೊಬರೋಣ ಅಂತ ಅಂದ್ಕೊಂಡೆ. ಅಂದರೆ ದೊಡ್ಡವರೆಲ್ಲ ಆಟ ಆಡೋದಿತ್ತು. ಅವ್ರು ಯಾರಷ್ಟು ಜನ ಹೋಗ್ತಾ ಇರಲಿಲ್ಲ ಆಟ ಆಡೋಕ್ಕೆ. ನಾವು ಅದಕ್ಕೆ ಹೋಗಲಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಅಂಕಿತ ಯಾವ ಎಕ್ಸಿಬಿಷನ್ ಬಂದರೂ ಪೊಟ್ಯಾಟೊ ಟ್ವಿಸ್ಟರೇ ತೊಗೊಳ್ಳೋದು, ಅವಳ ಫೇವ್ರೇಟ್ ಕೂಡ ಅದು. ಸೊ ನೆಕ್ಸ್ಟ್ ಇಲ್ಲಿ ಬಜ್ಜಿ ತೊಗೊಂಡ್ವಿ ಅಷ್ಟೇ. ನಾವು ಎಕ್ಸಿಬಿಷನಲ್ಲಿ ಜಾಸ್ತಿ ಏನು ತಿನ್ನೋದೆಲ್ಲ ನನಗೂ ಇಷ್ಟ ಆಗಲ್ಲ, ಅವಳಿಗೂ ಇಷ್ಟ ಆಗಲ್ಲ. ಸೊ ನಾವು ಬಜ್ಜಿ ಇಲ್ಲ ಪೊಟ್ಯಾಟೊ ಟ್ವಿಸ್ಟರ್ ಇಲ್ಲ ಹಪ್ಪಳ ಮೂರೇ ತೊಗೊಳ್ಳೋದು ಅಷ್ಟೇ. ಮೂರಲ್ಲಿ ಒಂದು ಏನಾದರೂ ತೊಗೊಂಡು ತಿನ್ಕೊಂಡು ಬರ್ತೀವಿ ಫ್ರೆಂಡ್ಸ್. ಇವಾಗ ಮನೆಗೆ ಬಂದೆ. ಅಂದರೆ ಎಕ್ಸಿಬಿಷನ್ ಲೇಟ್ ಆಯಿತು ಬರೋದು. ಸೊ ಇವಾಗ ಅಲ್ಲೇ ಬರ್ತಾ ಚಿಕನ್ ಕೂಡ ತೊಗೊಂಡು ಬಂದ್ವಿ, ಬಿರಿಯಾನಿ ಮಾಡೋಣ ಅಂತ. ಟೈಮ್ ಈಗ ನೋಡಿದ್ರೆ ಎಷ್ಟಿರ್ಬೋದು ಅನ್ಕೋತೀರಾ? ಆಲ್ರೆಡಿ ಎಷ್ಟು? 10:04. 10:04 ಆಗಿದೆ. ಇವಾಗ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬನ್ನಿ. ಅಂದರೆ ಕ್ವಿಕ್ಕಾಗಿ ಮಾಡ್ಬೋದು, ಏನು ರುಬ್ಕೊಳ್ಳೋದೇನಿಲ್ಲ, ಬೇಗ ಮಾಡ್ಬೋದು. ಏನು ಮಾಡ್ತಾಳೋ ಬೇಗ, ಏನು ಕತ್ತೇನೋ. ಹೊಟ್ಟೆ ಹಸಿತೈತೆ. ಅಲ್ಲಿ ಸ್ವಲ್ಪ ತಿನ್ಕೊ ಬಂದಿದ್ದು ಏನೋ ಒಂಚೂರು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ಆ್ಯಡ್ ಮಾಡಿ. ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಸ್ಮೆಲ್ಲು ಹೋಗ್ಬೇಕಾದ್ರೆ ಫ್ರೈ ಮಾಡಿ. ಫ್ರೆಂಡ್ಸ್, ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಎಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಿಕನ್. ಫ್ರೆಂಡ್ಸ್, ಇದರಲ್ಲಿ ಏನು ಅಂತ ಹೇಳಿದ್ರೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಮುಂಚೆನೇ ಅರ್ಧ ಗಂಟೆ. ನನಗೆ ಟೈಮ್ ಕೂಡ ಇರಲಿಲ್ಲ, ಸೊ ಹಂಗೆ ಮಾಡ್ತಾಯಿದ್ದೀನಿ. ಚಿಕನ್ ಹಾಕೊಂಡ್ಮೇಲೆ
ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎರಡು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಚಿಕನೆಲ್ಲ ನೀರು ಬಿಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾನು ರುಬ್ಬಕ್ಕೋ ಟೈಮಲ್ಲಿ ಅಲ್ಲೇ ಪ್ಯಾಕೆಟ್ ತಂದುಬಿಟ್ಟಿದೆ. ಸೊ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಹಾಕ್ಕೊಳ್ಳಿ. ಅಂದರೆ ಲಾಸ್ಟಲ್ಲೂ ಹಾಕ್ಕೊಬೋದು, ಈಗಲೇ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಫಸ್ಟೇ ಹಾಕ್ಕೊಬಿಡ್ತೀನಿ ಚಿಕನ್ ಜೊತೆನೇ. ಫ್ರೆಂಡ್ಸ್ ನೆಕ್ಸ್ಟ್ ಟೊಮ್ಯಾಟೊ ಒಂದು 3 ಟೊಮ್ಯಾಟೊ ತೊಗೊಂಡಿರ್ಬೋದು ಅಷ್ಟೇ. 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಅದು ಫ್ರೈ ಆಗಬೇಕು. ಫ್ರೆಂಡ್ಸ್ ಏನು ಅಂತ ಹೇಳಿದ್ರೆ ನಮ್ಮ ಮನೇಲಿ ಬೇರೆ ಎಲ್ಲ ಅಡುಗೆ ಮಾಡಿದ್ರೆ ಲೇಟ್ ಆದರೆ ಬೈತಾರೆ. ಸೊ ಚಿಕನ್ ಬಿರಿಯಾನಿ ಅಂದರೆ 1 ಗಂಟೆ ಆದರೂ ತಿಂತಾರೆ. ಸೊ ಅದೇ ಅಲ್ವಾ ಬಿರಿಯಾನಿ ಲವರ್ಸ್ ಅಂತ ಹೇಳ್ಬೋದು ನಮ್ಮ ಮನೇಲಿ ಎಲ್ಲರೂ. ನೆಕ್ಸ್ಟು ಇದು ಬಿರಿಯಾನಿ ಪೌಡರ್ ತೊಗೊಳ್ಳಿ, ಅದು ಅಂದರೆ ತೇಜು ಚೆನ್ನಾಗಿರುತ್ತೆ, ನಾನು ಅದೇ ಯೂಸ್ ಮಾಡೋದು. ನೆಕ್ಸ್ಟ್ ಒಂದು ಚಿಲ್ಲಿ ಪೌಡರ್ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಇದಕ್ಕೆ ಇಷ್ಟು ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ. ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟು ಕೂಡ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನಮ್ಮನೆ ಲೇಟ್ ಆಗಿತ್ತು ಅಂತ ಅದು ಅಪ್ರಿಷಿಯೇಟ್ ಮಾಡಿದ್ರು. ಲೇಟ್ ಆಗಿತ್ತಲ್ಲ ಅಂತ ನಾನು ಬೈತಾರೇನೋ ಅಂತ ಅನ್ಕೋತಾ ಇದ್ದೆ. ನೆಕ್ಸ್ಟು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಆಮೇಲೆ ನಿಮಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಅಂದರೆ ತುಂಬ ನೀರು ಹಾಕ್ಕೊಬಿಟ್ರೆ ಬಿರಿಯಾನಿ ಎಲ್ಲ ತೊಪ್ಪೆ ಥರ ಆಗಿಬಿಡುತ್ತೆ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ ಇದು ಬಾಸುಮತಿ ರೈಸ್ ಮತ್ತು ಜೀರಾ ರೈಸ್ ಎರಡು ಮುಂಚೆನೇ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿರಬೇಕು. ಆವಾಗ ಸ್ವಲ್ಪ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಅದೊಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ದುದ್ರಾಗಿ. ಇದು ನೋಡಿದ್ರೇ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಅಲ್ಲ ನಮ್ಮ ಮನೇಲೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡೋಣ, ಕೇಳೋಣ ಅಂಕಿತ ಹೆಂಗಿದೆ ಚಿಕನ್ ಬಿರಿಯಾನಿ. ಚೆನ್ನಾಗೇನೈತೆ, ಬಟ್ ಟೈಮ್ ನೋಡು ಎಷ್ಟಾಗಿದೆ ಅಂತ. ಮಲ್ಕೊಳ್ಳೋ ಟೈಮಲ್ಲಿ ಊಟ ಮಾಡಿಸ್ತಾ ಇದೀಯ ನನಗೆ. ಇವಾಗ ನೀನು ಎಲ್ಲರೂ ಮಲಗಿರ್ತಾರೆ ಅಕ್ಕಪಕ್ಕ ಮನೆಯವರೆಲ್ಲ, ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಏನು ಅಕ್ಕನೋ ಏನೋ ಇವಳು ನಂಗಂತೂ. ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚರಿಗೆ ಫ್ರೀಡಮ್ ಫೈಟರ್ಸ್ ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಫ್ರೀಡಮ್ ಫೈಟರ್ಸ್ದು ಕೊಟ್ಟಿದ್ರು. ನೋಡೋಣ ಯಾವುದಾದ್ರೂ ಸಿಗುತ್ತಾ ಅಂತ ಹೋಗಿ ನೋಡಿದ್ರೆ ಅವ್ರು ಯಾವುದೋ ಆರ್ಡರ್ಸ್ ಕೂಡ ತೊಗೋತಾ ಇರಲಿಲ್ಲ. ಅಂದರೆ ಮುಂಚೆನೇ ಬುಕ್ ಮಾಡಿದ್ರಲ್ಲ ಅದು ಮಾತ್ರ ಕೊಡ್ತಾಯಿದ್ರು. ಇನ್ನು ಇಲ್ಲಿಗೆ ಯಾವುದೋ ಆರ್ಡರ್ ಇಲ್ಲ, ಅಂದರೆ ಯಾವುದು ಬಟ್ಟೆನೇ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಬಂದುಬಿಟ್ವಿ. ಆಮೇಲೆ ಇಲ್ಲಿ KT ಸ್ಟ್ರೀಟಿಗೆ ಬಂದ್ವಿ ಫ್ರೆಂಡ್ಸ್. ಅಂದರೆ ನಾವಿಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿಂಗ್ ಐಟಮ್ ತರೋಣ ಅಂತ ಬಂದ್ವಿ. ಅಲ್ಲಿ ನಾವು ಅಂದ್ಕೊಂಡಿದ್ದು ಯಾವುದೂ ಸಿಗಲೇ ಇಲ್ಲ. ತುಂಬ ಕಡೆ ಹುಡುಕ್ತ್ವಿ. ನಾವೇನೋ ಒಂದು ಸ್ಟ್ಯಾಂಡ್ ಥರ ಹುಡುಕ್ತಾ ಇದ್ವಿ. ಅದು ಎಲ್ಲ ಕೇಳ್ಕೊಂಡು ಎಲ್ಲರ ಹತ್ರನೂ ಗಾಡಿ ಎಲ್ಲೋ ನಿಲ್ಲಿಸಿದ್ವಿ, ಎಲ್ಲೋ ಬಂದ್ವಿ. ಇಲ್ಲಿ ಮಾರ್ಕೆಟ್ ಹತ್ರ ಹಂಗೆ ಸ್ವಲ್ಪ ಅಮ್ಮ ಐಟಮ್ಸ್ ಹೇಳಿದರು, ನೋಡೋಣ ಅಂತ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಅಂತೂ ಹಂಗೆ ವಾಪಸ್ ಬಂದ್ಬಿಟ್ಟಿದ್ವಿ, ಅಷ್ಟು ರಶ್ ಇದ್ದರು ಜನ. ಅದಕ್ಕೆ ಏನು ತೊಗೊಳ್ಳೇ ಇಲ್ಲ, ಅಲ್ಲೇ ತೊಗೊಳ್ಳೋಣ ಅಂತ. ನೆಕ್ಸ್ಟ್ ಇಲ್ಲಿ ಬ್ಲೌಸ್ ಕೊಟ್ಟಿದ್ದೆ ನನ್ನ ಒಬ್ಬಕ್ಕೆ ಸ್ಟಿಚಿಗೆ ಕೊಟ್ಟಿದ್ನಲ್ಲ, ಅದನ್ನು ಇಸ್ಕೊಂಡು ಹೊಟ್ಟೋಗೋಣ, ಇನ್ನು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಇಸ್ಕೊಂಡು ಇಲ್ಲೇ ಬರಬೇಕಾದ್ರೆ ಮೋಮೋಸ್ ತಿನ್ಕೊಂಡು, ಅಂಕಿತನ ಫೇವ್ರೇಟ್ ಕೂಡ ಇದು, ಅದಕ್ಕೆ ಮೋಮೋಸ್ ತಿನ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ದು ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ನಾಳೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಊರಿಗೆ ಹೋಗಬೇಕಲ್ವ ಅಮ್ಮ ಮನೆಯಲ್ಲ. ಅದಕ್ಕೆ ಎಲ್ಲ ದೇವ್ರ ಮನೆಯೆಲ್ಲ ನೀಟಾಗಿ ಎಲ್ಲ ಸಾಮಾನೆಲ್ಲ ಆಚೆ ಇಟ್ಬಿಟ್ಟು ನೀಟಾಗೆಲ್ಲ ಒರೆಸಿ, ಆಮೇಲೆ ನಾನು ಯಾವಾಗಲೂ ಬುಧವಾರನೇ ಪ್ರತಿ ವಾರನೂ ಕ್ಲೀನ್ ಮಾಡ್ಕೊಬಿಡ್ತೀನಿ. ಗುರುವಾರ ಪೂಜೆಗೂ ಆಗುತ್ತೆ, ಶುಕ್ರವಾರ ಪೂಜೆಗೂ ಆಗುತ್ತೆ, ಶನಿವಾರ ಪೂಜೆಗೂ ಆಗುತ್ತೆ ಅಂತ. ಸೊ ನಾನು ಊರಿಗೆ ಹೋಗ್ಬೇಕಲ್ಲೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋದರೆ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡ್ಕೋತಾರೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.